ಬಸವನ ಬಾಗೇವಾಡಿಯಲ್ಲಿ ಮಾಜಿ ಸಚಿವ ಬೆಳ್ಳುಬ್ಬಿ ನೇತೃತ್ವದಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಜರುಗಿತು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ನೇತೃತ್ವದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗುವ ಪೂರ್ವದಲ್ಲಿ ದೇಶವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೆವು. ಒಂದು ಕಾಲದಲ್ಲಿ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರ ಕಾರ್ಯಕ್ರಮ ಎನ್ನುವ ಭಾವನೆ ಇತ್ತು. ಇವತ್ತು 140 ಕೋಟಿ ಭಾರತೀಯರು ತಮ್ಮ ತಮ್ಮ ಮನೆ ಅಂಗಡಿಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ಗೌರವ ಕೊಡಬೇಕೆಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗ ಘೋಷಣೆಯೊಂದಿಗೆ ಪ್ರಮುಖ ನಗರಗಳಲ್ಲಿ ಬೈಕ್ ರ್ಯಾಲಿ ಮಾಡಬೇಕು ಎಂಬ ಘೋಷಣೆ ಇದೆ. ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ನಡುಗುಂದಿ, ಕೋಲಾರ, ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಅಭಿಯಾನ ಮೆರವಣಿಗೆ ಮಾಡಲಾಯಿತು. ಇದೊಂದು ಸಾರ್ವಜನಿಕ ಸ್ವಾತಂತ್ರ್ಯೋತ್ಸವ. 140 ಕೋಟಿ ಭಾರತೀಯರು ತಮ್ಮ ತಮ್ಮ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆ ಹಾಗೂ ವಂದೇ ಮಾತರಂ ಗೀತೆಯನ್ನು ಹೇಳಿ ಗೌರವವನ್ನು ಸಲ್ಲಿಸುವಂತದ್ದು ಎಲ್ಲರ ಆದ್ಯ ಕರ್ತವ್ಯ ಎಂದು ಮಾತನಾಡಿದರು. ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್.ಕೆ. ಬೆಳ್ಳುಬ್ಬಿ ಸಾಹೇಬರು ವಂದೇ ಮಾತರಂ ಗೀತೆ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರಿಗೆ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ನೀಡಿರ್ತಕ್ಕಂಥ ಸ್ವಾತಂತ್ರ್ಯ ವೀರರಿಗೆ, ಮಾತೃಭೂಮಿಗೆ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ತ್ಯಾಗಿಗಳಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೀಡತಕ್ಕಂಥ ಬೈಕ್ ತಿರಂಗ ರ್ಯಾಲಿಗೆ, ಬಸವನ ಬಾಗೇವಾಡಿ ನಗರದಲ್ಲಿ ನೀಡತಕ್ಕಂಥ ತಿರಂಗ ಬೈಕ್ ರ್ಯಾಲಿಗೆ, ಬಸವನ ಬಾಗೇವಾಡಿಯ ತಿರಂಗ ಬೈಕ್ ರ್ಯಾಲಿಗೆ, ಸಮಾನತೆ ಹರಿಕಾರ ಅನ್ನ ಬಸವಣ್ಣನವರಿಗೆ, ಸಮಾನತೆ ಹರಿಕಾರ ಅನ್ನ ಬಸವಣ್ಣನವರಿಗೆ, ಸಮಕಾಲೀನ ಎಲ್ಲ ಶರಣೀಯರಿಗೆ बोलो भारत माता की, बोलो भारत माता की, ವಂದೇ ವಂದೇ. ಎಸ್.ಕೆ. ಬೆಳ್ಳುಬ್ಬಿ ಸಾಹೇಬರಲ್ಲಿ, ಉಳಿದ ಎಲ್ಲ ನಾಯಕರಲ್ಲಿ, ಕಾರ್ಯಕರ್ತರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಿರಂಗ ಯಾತ್ರೆಯಲ್ಲಿ ಭಾಗಿಸಿದ್ದಾರೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿನೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈಂದ್ರತ ಖರ ಕರವಾಲೆ, ಅಬಲಾಕಯೋ ನೋ ಮಾಯೇತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ, ತ್ವಂ ಹಿ ಪ್ರಾಣ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರೈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಳ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. बोलो भारत माता की. इधर गणमन अधिनायक जय हे भारत भाग्य विधाता,
ಪಂಜಾಬ ಸಿಂಧು ಗುಜರಾಥ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभाशिष माहे गाहे तव यश गाता जनगण मंगलदायक जय हे भारत भाग्य विदाता जय हे जय हे जय हे जय 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 हे बोलो भारत माता की ಸ್ವಾತಂತ್ರ್ಯೋತ್ಸವಕ್ಕೆ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬಸವನ ಬಾಗೇವಾಡಿ ನಗರದಲ್ಲಿ ನಡೆತಕ್ಕಂತ ತಿರಂಗ ಬೈಕ್ ರ್ಯಾಲಿಗೆ ಬಸವನಾಡಿನಲ್ಲಿ ನಡೆತಕ್ಕಂತ ತಿರಂಗ ಬೈಕ್ ರ್ಯಾಲಿಗೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಗಜ್ಯೋತಿ ಅನ್ನ ಬಸವಣ್ಣನವರಿಗೆ, ಎಲ್ಲ ಶರಣ ಶರಣೀಯರಿಗೆ भारत माता की वंदे वंदे ಬೆಳಗ್ಗೆ ಸಾಹೇಬ್ ಚಲೋ ಅವ್ರು ಬಂದು ಅವ್ರು ಚಲೋ भारत माता की वंदे ಸಂಗೊಳ್ಳಿ ರಾಯಣ್ಣವರಿಗೆ, ಕಿತ್ತೂರು ಚೆನ್ನಮ್ಮಗೆ भारत माता की वीर संजोशी स्वामी जय विज्ञान
ಧನ್ಯವಾದಗಳನ್ನು ಹೇಳ್ತಾ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂತು. ಇವತ್ತೇ ಒಂದು ಸಂಕಲ್ಪ ಆಗಬೇಕು ನಿಮ್ಗೆಲ್ಲ, ಏನು ಅಂತ ಹೇಳಿದ್ರೆ ಬರುವ ವರ್ಷಕ್ಕೂ 79 ವರ್ಷವನ್ನು ಮುಗಿಸಿ 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ದೇಶದ ತುಂಬ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ರಾಷ್ಟ್ರ ಧ್ವಜವನ್ನು ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖಾಂತರವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಅದು ಸಾರ್ವಜನಿಕರಿಗೆ ಹೆಂಗೆ ಅನಿಸ್ತಿತ್ತು ಅಂತ ಹೇಳಿದ್ರೆ ಇದು ಕೇವಲ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಸಂಕುಚಿತ ಭಾವನೆ ಇತ್ತು ಒಂದು ಕಾಲದಲ್ಲಿ. ಅದನ್ನ ಸಾರ್ವಜನಿಕವಾಗಿ ಆಗಬೇಕು. ಪ್ರತಿಯೊಬ್ಬ ಭಾರತೀಯರು 140 ಕೋಟಿ ಭಾರತೀಯರ ತಮ್ಮ ತಮ್ಮ ಮನೆಗಳ ಮೇಲೆ, ಅಂಗಡಿಗಳ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸಿ ಗೌರವ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಜನತೆಗೆ ಮನವಿ ಮಾಡಿದರು. ಆ ಮನವಿಯ ಮೇರೆಗೆ ಈ ವರ್ಷವೂ ಕೂಡ ದಿನಾಂಕ 13/8/26ರಿಂದ 15/8/26ರವರೆಗೆ 3 ದಿನಗಳ ಕಾಲ ಹರ್ ಘರ್ ತಿರಂಗ ಅಂತಕ್ಕಂಥ ಘೋಷಣೆಯೊಂದಿಗೆ ಎಲ್ಲ ಮನೆಗಳ ಮೇಲೆ ತಿರಂಗ ಧ್ವಜವನ್ನು ಹಾರಿಸ್ತಕ್ಕಂಥದ್ದು, ಅದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ತಿರಂಗ ಬೈಕ್ ರ್ಯಾಲಿಯನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಬಂದ ಮೇರೆಗೆ ನಿನ್ನೆ 13/8/2026ರಂದು ಬೆಳಗ್ಗೆ 12 ಗಂಟೆಗೆ 11 ಗಂಟೆಗೆ ನಿಡಗುಂದಿಯಲ್ಲಿ, ತಾಲೂಕಾ ಕೇಂದ್ರ ನಿಡಗುಂದಿಯಲ್ಲಿ ಒಂದು ಬೈಕ್ ರ್ಯಾಲಿ ಮಾಡಿದೀವಿ. ಸಂಜೆ 5 ಗಂಟೆಗೆ ಕೋಲಾರ ನಗರದಲ್ಲಿ ಕೂಡ ಸುಮಾರು ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 200 ಸೈಕಲ್ ಮೋಟರ್ಗಳಿತ್ತು. ಅಲ್ಲಿ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಆ ದೊಡ್ಡ ಸಂಖ್ಯೆಯಲ್ಲಿ ಕುಡಿಲಿಕ್ಕಿಲ್ಲ ಅಂತಕ್ಕಂಥ ಅನುಭವ ನಮ್ದು. ದೊಡ್ಡ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ನೀಡಿ ಕೋಲಾರದಲ್ಲಿ ಕೂಡ ಆಯ್ತು. ಅದೇ ರೀತಿ ಇವತ್ತು ಬಸವನ ಬಾಗೇವಾಡಿ ನಗರದಲ್ಲಿ ಕೂಡ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ, ಗೌರವ ಸಲ್ಲಿಸುವ ಮುಖಾಂತರವಾಗಿ ಇಲ್ಲಿ ಕೂಡ ಇವತ್ತು ಬೈಕ್ ರ್ಯಾಲಿಯನ್ನು ನಾವು ಪ್ರಾರಂಭ ಮಾಡಲಾಕತ್ತಿದ್ದೀವಿ. ಇದೊಂದು ಸಾರ್ವಜನಿಕರದು ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ಕೇವಲ ಯಾರೋ ಒಂದು ಸೀಮಿತವಾಗಿ ಒಂದು ಗುಂಪಿಗೆ, ಕೆಲವು ಜನರಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಭಾವನೆ ಹೋಗಬೇಕಿದು. ಸಾವಿರಾರು ಜನ ಒಂದು ಕಡೆ ಅಹಿಂಸೆಯಿಂದ ಮಹಾತ್ಮ ಗಾಂಧೀಜಿ ಅವರು ಹೋರಾಟ ನಡೆಸ್ಕೊಂಡು ಬಂದ್ರು, ಒಂದು ಕಡೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತವರು, ಚಂದ್ರಶೇಖರ್ ಆಜಾದ್ ಅಂತವರು, ಭಗತ್ ಸಿಂಗ್ ಅಂತವರು, ತಾತ್ಯಾ ಟೋಪಿ ಅಂತವರು, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಅಂತವರು, ಕಿತ್ತೂರು ರಾಣಿ ಚೆನ್ನಮ್ಮನ ಅಂತವರು, ಸಂಗೊಳ್ಳಿ ರಾಯಣ್ಣ ಅಂತ ವೀರರು ಶೂರರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ಬ್ರಿಟಿಷರ ಗುಂಡಿಗೆ ಬಲಿಯಾಗಿ, ನೇಣುಗಂಬಕ್ಕೆ ಬಲಿಯಾಗಿ ಅಮರವಾಗಿರ್ತಕ್ಕಂಥ ಕಥೆಗಳನ್ನು ನಾವು ನೆನಪು ಮಾಡುವುದೇ ಇಲ್ಲ. ಅದು ಅವರೇ ಮಾಡಿ ಹೋದ್ರು ಅಂತಕ್ಕಂಥ ಭಾವನೆಯಿಂದ ಇರ್ತೀವಿ. ಇದು ಸುತಾರಾಮ್ ಅಲ್ಲ. ಇದು ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ 140 ಕೋಟಿ ಭಾರತೀಯರು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಯಾರು ಸ್ವಾತಂತ್ರ್ಯದ ಸೌಗಂಧವನ್ನ, ಸ್ವಾತಂತ್ರ್ಯದ ಅನುಭವವನ್ನು ಅನುಭವಿಸಾಕತ್ತಿದ್ದೀವಿ. ಪ್ರತಿಯೊಬ್ಬರು ಆಗಸ್ಟ್ 15ರ ತಾರೀಕಿಗೆ ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ, ರಾಷ್ಟ್ರಗೀತೆಯನ್ನು ಹೇಳಿ, ಅದ್ರ ಜೊತೆಗೆ ಒಂದೇ ಮಾತೃವನ್ನು ಹೇಳಿ ಗೌರವ ಸಲ್ಲಿಸ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನೆನಪು ಮಾಡ್ಕೋಬೇಕಾಗತ್ತೆ. ಅವೆಲ್ಲ ಕೂಡ ಅದನ್ನು ಇಲ್ಲಿ ನಾವು ಕೃತಜ್ಞ ಆಗ್ತೀವಿ. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋದಕ್ಕಂತವಾಗ ಅದು ಯಾರಿಗೆ? ಹಡೆದ ಭೂಮಿಗೆ, ಜನ್ಮ ಕೊಟ್ಟ ಮಾತೃಭೂಮಿಗೆ. ಹಡೆದ ತಾಯಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾತೃಭೂಮಿ. ಜನ್ಮ ಕೊಟ್ಟ ತಾಯಿಗಿಂತ ಮಿಗಿಲಾಗಿರ್ತಕ್ಕಂಥದ್ದು ಮಾತೃಭೂಮಿ ಸಲುವಾಗಿ ಯಾರ್ಯಾರು ತಮ್ಮ ಬದುಕನ್ನ ತ್ಯಾಗ ಮಾಡಿದಾರು ಅವರು ಸೂರ್ಯ ಚಂದ್ರ ಇರುವವರೆಗೆ ಇತಿಹಾಸದಲ್ಲಿ, ಭವಿಷ್ಯದಲ್ಲಿ ಅಮರವಾಗಿರ್ತಕ್ಕಂಥ ಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿಲ್ಲೇ ಮುದೋಳ ತಾಲೂಕಿನ ಬ್ಯಾಡ್ರ ಊರದು ಹಲಗಣಿ, ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪ್ರಾಣ ಕೊಟ್ಟಿರ್ತಕ್ಕಂಥ ಮಹನೀಯರು. ಅದೊಂದು ಇಲ್ಲೇ ಚೈನಾಪುರದೊಳಗೆ ಇವತ್ತು ಅದು ಸಿನಿಮಾ ಶೂಟಿಂಗ್ ಆಗ್ಲಾಕದೈತೆ. ಅದು ಹಲಗಲಿ ಬ್ಯಾಡ್ರ ಬಗ್ಗೆ ಕಥೆ. ಅದು ಅಂದ್ರೆ ಸ್ವಾತಂತ್ರ್ಯ ಸಲುವಾಗಿ ಅವ್ರ ಸಾಲಿ ಕಲ್ತಿದ್ದಿಲ್ಲ ಅವರು ಬೇರೆ ಯಾರು ಕೂಡ. ಇಲ್ಲೇ ಮುದೋಳ ಅಖಂಡ ವಿಜಾಪುರ ಜಿಲ್ಲೆ ಇರ್ತಕ್ಕಂಥವ್ರೆ ಶೂರರಾಗಿದ್ರು ಅವರು. ವಾಲ್ಮೀಕಿರು ಬ್ಯಾಡ ಜನಾಂಗ, ವಾಲ್ಮೀಕಿ ಜನಾಂಗ ಸೂರ್ಯ ಜನಾಂಗ. ಅದು ಬೇಟೆ ಆಡ್ತಕ್ಕಂಥ ಜನಾಂಗ, ಯುದ್ಧ ಆಡ್ತಕ್ಕಂಥ ಜನಾಂಗ. ಬಹುತೇಕ ರಾಜರು ಅವರೇ ಆಗಿರ್ತಕ್ಕಂಥವ್ರು ಬಹಳ ಕಡೆ. ಸುರಪುರದ ವೆಂಕಟಪ್ಪ ನಾಯಕ್ ಇರಬೇಕು, ಬೇರೆ ಬಾಬಾ ಸಾಹೇಬ್, ನರಗುಂದದ ಬಾಬಾ ಸಾಹೇಬ್ ಇರ್ಬೋದು. ಬಹಳ ಜನ ಇವತ್ತು ಚಿತ್ರದುರ್ಗದ ವಾಲ್ಮೀಕಿ ಜನಾಂಗದ ಜನ ಈ ದೇಶವನ್ನ, ಧರ್ಮವನ್ನ ರಕ್ಷಣೆ ಮಾಡಿರ್ತಕ್ಕಂಥ ಕೊಡುಗೆಯನ್ನು ದೊಡ್ಡ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಆ ಒಂದು ಯುದ್ಧದಲ್ಲಿ ಅಲ್ಲಿ ಷಡ್ಯಂತ್ರ ಆಗಿ ಅವರು ಸೋಲ್ತಕ್ಕಂಥ ಸಂದರ್ಭದಲ್ಲಿ
ಅವರು ಸಂಗೊಳ್ಳಿ ರಾಯನು ಕೂಡ ತನ್ನ ಜೀವವರೆಗೆ ಹೋರಾಟ ಮಾಡಿ ಮಾತೃಭೂಮಿ ಸಲುವಾಗಿ ಅಮರವಾಗಿರ್ತಕ್ಕಂಥದ್ದು ಕೂಡ ಅವರಿಗೆ ನಾಳೆ ಅವರ ಜನ್ಮದಿನ ಕೂಡ ಇರತಕ್ಕಂಥದ್ದು. ನಾಳೆ ಆಗಸ್ಟ್ 15 ತಾರೀಕಿಗೆ ಅದನ್ನು ಕೂಡ ಆಚರಣೆ ಮಾಡ್ಬೇಕು. ನಾವು ಕರ್ನಾಟಕದ ಹುರಿಯವ್, ಕರ್ನಾಟಕದ ವೀರ ಕೇಸರಿ ಅವರು, ಅದು ನಮ್ಗೆ ನೆನಪಿರಾಗಿಲ್ಲ, ನಮ್ಗೆ ನೆನಪಿರುವುದಿಲ್ಲ. ಈಗ ಇವೆಲ್ಲವನ್ನು ನೆನಪು ಮಾಡೋ ಸಲುವಾಗಿ ಆಗಸ್ಟ್ 15 ಆಚರಣೆ ಮಾಡ್ತಕ್ಕಂಥದ್ದು. ಕೇವಲ ನಮ್ಮ ಶಾಲೆ ಒಳಗೆ ಮಾತ್ರ ಶಿಕ್ಷಕರು ಕಲಿಸ್ತಾರ, ಪಗಾರ ಕೊಡ್ತಾರೆ ಸರ್ಕಾರ, ಅವ್ರು ಕಲಿಸ್ತಾರ, ಅವ್ರ ಕರ್ತವ್ಯ ಅದು. ನಾವು ಉಳಿದವ್ರು ಏನ್ ಮಾಡ್ತೀವಿ, ವ್ಯಾಪಾರ ಮಾಡ್ತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರು, ವಾಹನ ಚಾಲಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಮಾತೃಭೂಮಿಯನ್ನ, ರಾಷ್ಟ್ರ ಧ್ವಜವನ್ನು ಗೌರವ ಕೊಡ್ತಕ್ಕಂಥ ದಿವಸ ಆಗಸ್ಟ್ 15 ಅಂತಕ್ಕಂಥ ಮಾತನ್ನ ಎಲ್ಲರೂ ನೆನಪಿಟ್ಕೋಬೇಕು. ಆ ಮುಖಾಂತರ ನಾವೆಲ್ಲ ಇದನ್ನು ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು. ಒಂದು ಕರೆ ಕೊಟ್ಟರೆ ಇಲ್ಲಿ ಬೇರೆ ಒಂದು ಗುಂಪಿನವ್ರು ಹೇಳ್ತಾ ತಿಳ್ಕೋಬಾರ್ದು. ಒಂದು ಸಾವಿರ ಸಂಖ್ಯೆ ಸೇಕರಣೆ ಮಾಡಿಬಿಟ್ಟು ತಾವ ಬರ್ಬೇಕು. ಇಲ್ಲಿ ಯಾರು ಹೇಳುವಂತದ್ದಲ್ಲ. ನೀವು ಬಂದ್ರೆ ಒಂದು ಕ್ಷಣ, ಒಂದು ತಾಸು ನೀವು ಭಾಗವಹಿಸಿದ್ರೆ ಸಾಕು. ಏನಲ್ಲಿ ನಮ್ಮ ಮಿಲಿಟರಿ ಕಾಯ್ತಕ್ಕಂಥ ಸೈನಿಕರಿದಾರ, ನಿತ್ಯ ನಮ್ಮ ರಕ್ಷಣೆ ಮಾಡ್ತಾರ. ಶೀತ ಬರಪಿನೊಳಗಿದ್ದು ನಮ್ಮ ರಕ್ಷಣೆ ಮಾಡ್ತಾರೆ, ತಮ್ಮ ಹೆಂಡರು ಮಕ್ಕಳನ್ನ ಬಿಟ್ಟ ಅವ್ರೆಲ್ಲರಿಗೂ ಗೌರವ ಕೊಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇದೊಂದು ಅವ್ರಿಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ನಮ್ಮ ದೇಶದ ಜನ ಅವ್ರ ಆಗಸ್ಟ್ 15 ದಿವಸ ನೆನಪಿಸಿಕೊಂಡು, ಜನವರಿ 26 ನೆನಪಿಸಿಕೊಂಡು ಅವ್ರಿಗೆ ಬೆಂಬಲ ಕೊಟ್ಟೆವು ಅಂತ ಹೇಳಿದ್ರೆ ಇನ್ನಷ್ಟು ಜನ ಯುವಕರು ಕೂಡ ಈ ಭಾರತ ಮಾತೆಯ ಸಲುವಾಗಿ, ಮಾತೃಭೂಮಿ ಸಲುವಾಗಿ ತಮ್ಮ ಪ್ರಾಣವನ್ನು ಕೊಡೋದಕ್ಕೆ ಅಂದು ಹಿಂಜರಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಈಗಾಗಲೇ ಕಾರ್ಗಿಲ್ ಯುದ್ಧದಲ್ಲಿ ತೋರಿಸಿಕೊಟ್ಟಿದಾರ, ಈ ಪಾಕಿಸ್ತಾನ ಭಾರತ ಯುದ್ಧದಲ್ಲಿ ತೋರಿಸಿಕೊಟ್ಟಿದಾರ, ಎಲ್ಲ ಯುದ್ಧಗಳಲ್ಲಿ ನಮ್ಮ ಸೈನಿಕರು ಕೂಡ ತೋರಿಸಿಕೊಟ್ಟಿದ್ದಾರೆ. ಅವ್ರು ನಿಲ್ಲಿಸ್ತಕ್ಕಂಥ ದಿವಸ ಕೂಡ ಇದೇ ಇರ್ತಕ್ಕಂಥದ್ದು. ಹೀಗಾಗಿ ದಯವಿಟ್ಟು ಇದನ್ನ ಸಾರ್ವಜನಿಕವಾಗಿ ಈ ವರ್ಷ ಎಷ್ಟಾದೋ ಮುಂದೆ ವರ್ಷ ಇದಕ್ಕೆ ಹೆಚ್ಚು ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ಚಿಂತನೆಗಳನ್ನು, ಮಂಥನಗಳನ್ನು ಇವತ್ತು ನಡೆಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಡಿದು ಹೋಗಿರ್ತಕ್ಕಂಥ ಆ ಎಲ್ಲ ವೀರ ಯೋಧರಿಗೆ ಒಂದು ಕ್ಷಣ ಅವರ ನೆನಪನ್ನು ಮಾಡಿಕೊಂಡು ಅವರಿಗೆ ಭಗವಂತ ಚಿರಶಾಂತಿಯನ್ನು ಕೊಡ್ಲಿ ಅಂತ ಬೇಡಿಕೊಂಡು, ಅವರ ಕುಟುಂಬ ಕೂಡ ನೆಮ್ಮದಿಯಿಂದ ಇರಲಿ ಅಂತ ಆ ದೇವರಲ್ಲಿ ಬೇಡಿಕೊಂಡು, ಆ ಬಸವಣ್ಣನಲ್ಲಿ ಬೇಡಿಕೊಂಡು ಇವತ್ತು ನಾವು ಈ ರ್ಯಾಲಿಯನ್ನ ಇವತ್ತು ಇಡೀ ದೇಶದಲ್ಲಿ ಒಂದೇ ಮಾತರಂ ಗೀತೆ ಬರೆದಿರ್ತಕ್ಕಂಥ ಬಂಗಾಳದ ಸೂರರ ನಾಡು ಬಂಗಾಳದ ಒಂದು ಕೈ ಸಿಕ್ಕೊಂಡು ಇವತ್ತು ಹೇಳಿ ಆಗಿತ್ತದು. ಎಲ್ಲಾ ವೀರರು ಅಲ್ಲೇ ಹುಟ್ಟಿರ್ತಕ್ಕಂಥದ್ದು ಬಂಗಾಲ್ನಾಗ. ಸ್ವಾಮಿ ವಿವೇಕಾನಂದ ಹುಟ್ಟಿದ್ದು ಅಲ್ಲೇ, ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ್ದು ಅಲ್ಲೇ, ಬಂಕಿಮ್ ಚಂದ್ರ ಚಟರ್ಜಿ ಹುಟ್ಟಿದ್ದು ಅಲ್ಲೇ, ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹುಟ್ಟಿದ್ದು ಅಲ್ಲೇ, ಹಾಗೇನೆ ಜನಗಣ ಬರೆದಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಹುಟ್ಟಿದ್ದು ಅಲ್ಲೇ. ಅಂತ ಬಂಗಾಲ್ ಇವತ್ತ ಎರಡು ಭಾಗ ಆಗಿ ಬ್ರಿಟಿಷ್ ಕಾಲದಲ್ಲೂ ಕೂಡ ಅದು ಒಂದು ಏನೋ ಸೌರ್ಯ ಹೋಯ್ತು ಅಂತಕ್ಕಂಥ ಭಾವನೆ ಇತ್ತು. ಆದ್ರೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಬಂಗಾಳದ ವಿಧಾನಸಭೆ ಚುನಾವಣೆಯಲ್ಲಿ ಆ ಎಲ್ಲ ಜನ ಕೂಡ ಕಾಳಿ ಮಾತೆ ಅವ್ರ ಮಣಿ ದೇವರಿದ್ದಂಗೆ ಪೂಜೆಯನ್ನು ಮಾಡಿ ಒಂದು ವಿಚಿತ್ರವಾಗಿರ್ತಕ್ಕಂಥ ರಾಜಕೀಯ ಬದಲಾವಣೆಯನ್ನು ಮಾಡಿ ಇವತ್ತು ಮತ್ತೆ ಅಲ್ಲಿ ಧರ್ಮ ಸ್ಥಾಪನೆ ಬಂಗಾಳದಲ್ಲಿ ಆಗಿದೆ ಅನ್ನೋದಕ್ಕೆ ಕಾರಣ ಆ ಬಂಗಾಳದ ನಾಡಿನ ಜನತೆಗೆ, ಆ ರಾಜ್ಯದ ಜನತೆಗೆ ಬಸವನ ಬಾಗೇವಾಡಿ ಮತಕ್ಷೇತ್ರದ ಬಸವ ನಾಡಿನಿಂದ ಕೋಟಿ ನಮನಗಳನ್ನು ಕೂಡ ಇವತ್ತು ನಾವು ಹೇಳೋಣ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀನಿ ಬಂಧುಗಳೇ. ಇವತ್ತು ಪಾಕಿಸ್ತಾನ ಬಾಂಗ್ಲಾ ಆಗಿರ್ಬೋದು, ಅದು ಆಗಿರೋದು ದುರಂತ. ಅದು ಇವತ್ತು ರಾತ್ರಿ ಅದನ್ನು ಕೂಡ ಆಚರಣೆ ಮಾಡ್ಬೇಕು. ನಾವೆಲ್ಲ ರಾತ್ರಿ 12 ಗಂಟೆಗೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು. ನಮ್ದು ಯಾರ್ದು ಒಪ್ಪಿಗೆ ಇದ್ದಿದ್ದಿಲ್ಲ. ಪಾಕಿಸ್ತಾನ ಭಾರತ ಆಗ್ಬೇಕಂತ ಯಾರ್ದಾರ ಒಪ್ಪಿಗೆ ಇತ್ತೇನು? ಯಾರಿಗೂ ಇದ್ದಿದ್ದಿಲ್ಲ. ಆ ಸಮಸ್ಯೆ ಪರಿಹಾರ ಆಯ್ತೇನು? ಮೊಹಮ್ಮದ್ ಅಲಿ ಜಿನ್ನಾ ಒಮ್ಮೆ ಒಂದು ಬೇಡಿಕೆ ಇಟ್ಬಿಟ್ಟ ಮಹಾತ್ಮ ಗಾಂಧೀಜಿ ಅವರಿಗೆ. ಒಂದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು, ಅಧ್ಯಕ್ಷನ ಮಾಡಿದ್ದಿಲ್ಲ ಅವ್ರು ಮಹಾತ್ಮ ಗಾಂಧೀಜಿ ಅವರು. ಅದು ಒಂದೇ ಮತ್ತೆ ಬೇರೆ ಏನೂ ಅಲ್ಲ. ಅವ್ರ ತೆಗೆ ಮಹಾತ್ಮ ಗಾಂಧೀಜಿ ಮೊಹಮ್ಮದ್ ಅಲಿ ಜಿನ್ನಾ ವಾರ್ಗೆ ಅವರು ಏನ್ ಮಹಾತ್ಮ ಗಾಂಧಿ ಬೆಳೆ ಕೊಡಲಿಲ್ಲ, ಅದಕ್ಕೆ ನಾವು ಮುಸ್ಲಿಮರಿಗೆ ಒಂದು ದೇಶ ಬೇಕಂತ ಬೇಡಿಕೆ ಇಟ್ಬಿಟ್ಟ ಮೊಹಮ್ಮದ್ ಅಲಿ ಜಿನ್ನಾ. ಮೂಲತಃ ಬೇಡಿಕೆ ಅಲ್ಲ ಒಂದು. ಅವ್ನು ನಮಾಜ್ ಮಾಡ್ತಿದ್ದಿಲ್ಲ, ಗೊತ್ತಿರಲಿಲ್ಲ ನಿಮಗೆ. ಲಂಡನ್ ಸಾಲಿಕದ ಹಿಂದೂ ಧರ್ಮದ ಹುಚ್ಚಿದ್ದಿಲ್ಲ ಅವನಿಗೆ. ಆದ್ರೆ ಆ ಮಹಾತ್ಮ ಗಾಂಧೀಜಿ ಅವರು ಮತ್ತೊಬ್ಬ ಮುಸ್ಲಿಮನ ಅಧ್ಯಕ್ಷ ಮಾಡೋಣ ಅಂತ ಆ ಬೇಡಿಕೆ ಇಟ್ಟ. ಬ್ರಿಟಿಷರಿಗೂ ಅದೇ ಬೇಕಾಗಿತ್ತು. ಈ ದೇಶ ಒಂದ್ ಕಡೆ ಇತ್ತಂದ್ರೆ ಇವ್ರು ಸೋಲ್ಸಾಕ್ ಆಗುದಿಲ್ಲ ಅಂತ ಹೇಳಿ. ಇವತ್ತು ನೋಡ್ರಿ ನೀವು, ಪಾಕಿಸ್ತಾನದ ಮಿಲಿಟರಿ, ಭಾರತ ದೇಶದ ಮಿಲಿಟರಿ, ಪಾಕಿಸ್ತಾನದ ಕ್ರಿಕೆಟ್, ಭಾರತೀಯರ ಕ್ರಿಕೆಟ್ ಇರ್ಬೋದು, ಎಲ್ಲವನ್ನು ತಗೊಂಡು ಕೂಡಿಸ್ಬಿಡ್ರಿ. ಜಗತ್ತಾಗ ಯಾರು ತರ್ತಾರ ನಮಗೆ ಹೇಳಿ ನೋಡ್ರು, ತರ್ತಾರೆ ಹೇಳಿ ನೋಡಿ, ಎದಿ ಬಿಟ್ಟು ಹೇಳ್ರಿ. ಯಾವ ರಂಗ ತಟ್ಟುದಿಲ್ಲ. ಜನಸಂಖ್ಯೆ ಒಳಗೆ ಸೂರ್ ತರದಾಗದೇವಿ. ಅವರು ಒಂದು ಕಾಲಕ್ಕೆ ಹಿಂದೂಗಳೇ, ಅಲ್ಲಿದ್ದವ್ರೆ ಪೂರ್ಣ ಮುಸಲ್ಮಾನರು. 60 ವರ್ಷದಿಂದ ಬಂದವ್ರು ಯಾರು ಅಲ್ಲ. ಅವರು ಎಲ್ಲ ಹಿಂದೂಗಳೇ. ಇಲ್ಲಿದ್ದಂತ ಮುಸ್ಲಿಮರು ಹಿಂದೂಗಳೇ, ಕ್ರಿಶ್ಚಿಯನ್ರು ಹಿಂದೂಗಳೇ, ಮತಾಂತರಾಗಿದ್ದಾರೆ ಅಷ್ಟೇ. ಹೀಗಾಗಿ ಈ ಸತ್ಯವನ್ನ ಅವ್ರಿಗೆ ಹೇಳಿದೆ ಅಂದ್ರೆ ಮಾತ್ರ ಅವರು ಕೂಡ ಜಾಗೃತ ಆಗ್ತಾರ. ಅವ್ರ ಮಾತೃಭೂಮಿ ಭಾರತನ ಐತಿ. ಅಲ್ಲೂ ಕೂಡ ಹಿಂಗ್ಲಾಜ್ ಮತ ಅಂತಕ್ಕಂಥ 52 ಶಕ್ತಿ ಪೀಠಗಳ ಬಗ್ಗೆ ಒಂದು ಪಾಕಿಸ್ತಾನದಾಗ ಆ ದೇವತೆ ಐತಿ. ಅಲ್ಲಿ ರಕ್ಷಣೆ ಮಾಡಿದ ಆ ದೇವತೆ ದೇವಸ್ಥಾನ ಇನ್ನೂ ಐತೆ. ಪಾಕಿಸ್ತಾನದ ಒಂದು ಶಕ್ತಿ ದೇವತೆ ಐತಿ. ಢಾಕಾ ಅಲ್ಲಿ ಬಂಗಾಳದಲ್ಲಿ ಕೂಡ ಕಾಳಿ ಮಾತಾ ದೇವಸ್ಥಾನ ಐತೆ. ಹೀಗಾಗಿ ಎಲ್ಲವೂ ನಮ್ಮ ಅಖಂಡ ಭಾರತ ಆಗಬೇಕು ಅಂತ ನಮ್ಮ ಸಂಕಲ್ಪ ಇರತಕ್ಕಂಥದ್ದು. ಹಾಗೆ ಆಗತ್ತೆ, ಚಿಂತೆ ಮಾಡಬೇಡ್ರಿ. ಹಾಗೆ ಆಗತ್ತೆ. ಇವತ್ತು ಬಲೂಚಿಸ್ತಾನ ಸ್ವತಂತ್ರ ಆಗ್ಲಾಗತ್ತೆ ಪಾಕಿಸ್ತಾನದಾಗ.
ಪಾಕ್ ಆಕ್ರಮಿತ ಕಾಶ್ಮೀರ್ ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಭಾಗ. ಅವರು ಕೂಡ ಭಾರತ ಕೂಡ್ತೇವರಾಕತ್ತಾರ, ಸಿಂಧ್ ಪ್ರಾಂತವ್ರಿಗೆ ಕೂಡ್ತೇವರಾಕತ್ತಾರ. ಪಾಕಿಸ್ತಾನದ ಬಡತನ ಐತಿ, ಸ್ವಾತಂತ್ರ್ಯ ಸಿಗ್ತಾರ ಖರೆ 70-80 ವರ್ಷ ಆಯ್ತು, ಅವ್ರಿಗೂ ಕೂಡ ಯಾವುದೂ ಅಭಿವೃದ್ಧಿ ಆಗ್ಲಿಲ್ಲ. ಹೀಗಾಗಿ ಆ ಜನ ಕೂಡ ಕೂಡ್ತಾರೆ. ಯಾವ ರೀತಿ ಪಶ್ಚಿಮ ಜರ್ಮನಿ ಪೂರ್ವ ಜರ್ಮನಿ ಒಂದಾದವು, ಅದೇ ರೀತಿ ಇವತ್ತ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಭಾರತ ಕೂಡ ಕೂಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಕೂಡ ನಾವು ಇವತ್ತು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರಿಗೂ ತಿಳಕ್ ಬಂದಿದೆ. ಎಲ್ಲರೂ ಕೂಡ ಒಂದು ದೇಶ ಮತ್ತೊಮ್ಮೆ ಅಖಂಡ ಭಾರತ ನಿರ್ಮಾಣ ಆಗಬೇಕು ಅಂತ ಸಂಕಲ್ಪವನ್ನು ಮಾಡೋಣ. ಆ ರೀತಿ ನಮ್ಮ ಸಂಕಲ್ಪ ಈಡೇರಲಿ ಅಂತ ಭಗವತ್ನಲ್ಲಿ ಬೇಡಿಕೊಂಡು ಇವತ್ತು ಒಂದೇ ಮಾತರಂ ಗೀತೆಯನ್ನು ಹೇಳಿ ನಂತರ ಜನಗಣ ಮನ ಹೇಳ್ತೇವೆ. ಅವಾಗ ಎಲ್ಲ ಎದ್ದು ನಿಂತಿರಬೇಕು. ಅದು ಆದ್ಮೇಲೆ ಘೋಷಣೆ ಹಾಕಿದ ಮೇಲೆ ಇಲ್ಲಿ ಭಾರತ ಮಾತೆ ಫೋಟೋ ಪುಷ್ಪಾರ್ಚನೆ ಮಾಡಿದ ಮೇಲೆ ಇದು ಉದ್ಘಾಟನೆ ಆಗುತ್ತಾ. ಅವಾಗ ಇಲ್ಲಿಂದ ಮುಂದೆ ಅವ್ರು ಸೈಕಲ್ ಮೋಟರ್ ಒಂದು ರೂಟ್ ಹಾಕಿದಾರ, ಆ ರೂಟ್ ಮುಖಾಂತರ ಹೋಗಿ ಮತ್ತು ಆ ಲಾಸ್ಟಿಗೆ ಬಂದು ಮುಕ್ತಾಯ ಇಲ್ಲೇ ಆಗುವಂಥದ್ದು. ಇಷ್ಟು ಕಾರ್ಯಕ್ರಮ ಐತಿ. ಹೇಳಿ ಮುಗಿಯುವಾಗ ಕೂಡ ಜನಗಣ ಮನ ಹೇಳುವಂಥದ್ದು ಮತ್ತೆ ಇಲ್ಲೇ ಬಂದು ಅವಾಗ ಒಂದೇ ಮಾತ್ರ ಹೇಳಾಗಿಲ್ಲ, ಜನಗಣ ಮಾತ್ರ ಹೇಳೋದು ಮುಗಿಯುವಾಗ. ಅದ್ರ ಮುಗಿತಾನೆ ಯಾರು ಇದರ ಬಾಗಿಲು ಹೊರಗೆ ಹೋಗಬಾರ್ದು ಅಂತಕ್ಕಂಥದ್ದು. ಇನ್ನೂ ಫೋನ್ ಮಾಡಿ ಹೇಳಿ ಯಾರು ಮನೆಯಾಗಿದ್ದಾರೆ ಬಾ ಅಂತ ಹೇಳಿ ಏನ್ ತಪ್ಪಿಲ್ಲ. ಒಂದ್ ನಡು ಬಂದು ಕುಡಿದ್ರೆ ಏನ್ ತಪ್ಪಿಲ್ಲ. ಅದೇ ಇವತ್ತು ಇಲ್ಲೇ ಕೊಡ್ಬೇಕಂತ ಹೇಳಿ ಕೆರೆ ಒಳಗೆ ಕೊಡ್ಬೇಕಂತ ಹೇಳಿಲ್ಲ. ಯಾರು ಹೆಚ್ಚು ಕೊಡ್ತಾರೋ ಚಲೋ ಅದು ನಿಮ್ ಗೆಳೆಯರು ಫೋನ್ ಮಾಡಿ ಅವನು ಇನ್ನೂ ಹೆಚ್ಚಕ್ಕೆ ಕೂಡ್ಬೇಕು ಅಂತಕ್ಕಂಥ ವಿನಂತಿ ಮಾಡ್ಲಿಕ್ಕೆ ಎಲ್ಲರದು ಸಂಕಲ್ಪ ಇರಬೇಕು. ಆಗಸ್ಟ್ 15 ಬರ್ತದೆ, ಜುಲೈ 15ಕ್ಕೆ ಒಂದು ಮೀಟಿಂಗ್ ಆಗ್ಬೇಕಿಲ್ಲ ಬಾಗೇವಾಡಿಯಲ್ಲಿ. ಹಾಗೆ ಕನಿಷ್ಠ ಒಂದು 1100 ಬೈಕ್ ಅನ್ನು ಕೂಡಿಸ್ಬೋದು, ಸುತ್ತೆಲ್ಲ ಹಳ್ಳಿ ಸೇರಿಸಿ ಆಗ್ಬೋದಾ? ಒಂದು ತಿಂಗಳ ಪ್ರಯತ್ನ ಮಾಡೋದು, ಅವ್ರಿಗೆಲ್ಲ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡೋದು. 1100 ಬೈಕ್ ಕೂಡ್ಬೇಕಿಲ್ಲಿ. ಇಲ್ಲಿ ಸ್ಟಾರ್ಟ್ ಆಯ್ತಂದ್ರೆ ಮುಂದಿನ ಬೈಕ್ ಬಸ್ ಸ್ಟ್ಯಾಂಡ್ ದಾಟಿರ್ಬೇಕು. ಆಗ್ಬೋದಾ? ಇವತ್ತು ಗುರಿ ಇರಲಿ, ಒಂದು ವರ್ಷ ಟೈಮ್ ಅಂದ್ರೆ ನಿಮ್ಗೆಲ್ಲ ನೆನಪು. ಇಷ್ಟು ಕೂಡಿದವ್ರು ಒಂದು 60-70 ಮಂದಿ ಮನಸ್ಸು ಮಾಡಿದ್ರೆ ದೊಡ್ಡ ಕೆಲಸ ಅಲ್ಲ. ಸುತ್ತಾಳಿಗಳು ಇರ್ತಾವೆ, ಅವ್ರಿಗೆ ಒಂದು ಮೀಟಿಂಗ್ ಮಾಡ್ಬೇಕು. ಹಳ್ಳಿಯಾಗ ಹೋಗಿ ಮೀಟಿಂಗ್ ಮಾಡಿ ಕನಿಷ್ಠ 3 ಇಷ್ಟು ಸೈಕಲ್ ಮಟ್ಟ ಬರ್ಬೇಕಪ್ಪ ಅಂತ ಹೇಳ್ಬೇಕು ಅವ್ರಿಗೆ. ಅರಿವಿ ಬರೋದು ಬೇಡ, ಬಡವರು ಇರ್ತಾರೆ ಎಲ್ಲರೂ. ಪೆಟ್ರೋಲ್ ಹಾಕಿ ಮತ್ತು ಕೈಲಿ ಹಾಕೊಂಡು ಬಂದಿರ್ತೀರಿ ನೀವೆಲ್ಲ, ಯಾರು ಇರಲ್ಲ. ಅದು ಮುಂದಿನ ಸಲ ಮಾಡುವಾಗ ಬಾಗೇವಾಡಿಯಲ್ಲಿ 1100 ಗುರಿ ನಮ್ಮ ಸೈಕಲ್ ಮಟ್ಟ ಹೆಚ್ಚಾಗಲಿ. ಆಗ್ಬೋದಾ? ಇವತ್ತ ಸಂಕಲ್ಪ ಮಾಡೋದು. ರಾಷ್ಟ್ರ ಧ್ವಜದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ಭಾರತ ಮಾತೆ ಮುಂದೆ ಆಣಿ ಮಾಡ್ದಂಗೆ ಅದು ಆಗ್ಬೋದಾ? ಎಲ್ಲರೂ ಪ್ರತಿಜ್ಞೆ ತಿಳ್ಕೊಂಡಿದ್ದಾರೆ. ದೊಡ್ಡ ಕೆಲಸ ಅಲ್ಲ ಅದು. ಅವ್ರ ಕೈ ಬರ್ತಾವೆ, ಅಲ್ಲಿನೂ ಹೆಚ್ಚಿನ ಸಂಖ್ಯೆ ಮಾಡೋದು. ಕನಿಷ್ಠ ಅಲ್ಲಿನೂ 400-500 ಆಗಿರ್ಬೇಕು. 500 ಅಲ್ಲಿ ಆಗಬೇಕು. ಬಾಗೇವಾಡಿಯಲ್ಲಿ ಹೆಚ್ಚಾಗಬೇಕು, 1100 ಆಗಬೇಕು. ಇಷ್ಟು ಗುರಿ ಇಟ್ಕೊಂಡು ಮುಂದೆ ಮನೆಗಳು ಮಾಡ್ತಿದ್ರೆ ಅಲ್ಲೂ ಕೂಡ ಒಂದು 500 ಆಗುವಂಥದ್ದು. ಮತ್ತೆ ಯಾವ ಗ್ರಾಮ ಪಂಚಾಯತಿ ಲೆವೆಲ್ ಮಾಡ್ತಿದ್ರು ಕೂಡ, ಜಡ್ಪಿ ಕೇಂದ್ರದ ಶಕ್ತಿ ಕೇಂದ್ರದಾಗ ಮಾಡ್ತೇವೆ ಅಂದ್ರು ಅಲ್ಲೂ ಕೂಡ 100-200 ಸೈಕಲ್ ಮೋಟ್ರು. ಈ ರೀತಿ ಒಟ್ಟಾರೆ ನಮ್ಮ ಗುರಿ ಏನು ಅಂತ ಹೇಳಿದ್ರೆ ಸುಮಾರು ಮುಂದಿನ 81ನೇ ರಾಷ್ಟ್ರ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಕನಿಷ್ಠ 5,000 ಸೈಕಲ್ ಮೋಟರ್ಗಳ ಭಾಗ ಆಗ್ಬೇಕು. ಈ ಕ್ಷೇತ್ರದಾಗ 5,000 ಸೈಕಲ್ ಮೋಟರ್ ಭಾಗಿ ಆಗ್ಬೇಕು. ಆ ಗುರಿಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಎಲ್ಲರೂ ಸೇರಿ ರಾಷ್ಟ್ರಗೀತೆಯನ್ನು ಹೇಳಿದ ಮೇಲೆ ಈ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ಅವಾಗ ತಾವೆಲ್ಲ ಶಾಂತ ರೀತಿ ತಮ್ಮ ಮನೆಗಳಿಗೆ ಹೋಗ್ಬೇಕು ಅಂತಕ್ಕಂಥಂತೆ ಮಾಡಲಿಕ್ಕೆ ಬಯಸ್ತೀನಿ. ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ तव शुभाशिष माहे, गाहे तव यश गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 माता की बोलो, भारत माता की 80ನೇ ಸ್ವಾತಂತ್ರ್ಯೋತ್ಸವಕ್ಕೆ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಾಳೆ ನಡೆಯತಕ್ಕಂತ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಹರ್ ಘರ್ ತಿರಂಗಾ ಕಾರ್ಯಕ್ರಮಕ್ಕೆ ಹರ್ ಘರ್ ತಿರಂಗಾ ಕಾರ್ಯಕ್ರಮಕ್ಕೆ ಹರ್ ಘರ್ ತಿರಂಗಾ ರೂವಾರಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಹರ್ ಘರ್ ತಿರಂಗಾ ರೂವಾರಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಎಲ್ಲ ಸ್ವಾತಂತ್ರ್ಯ ಯೋಧರಿಗೆ, ಎಲ್ಲ ಸ್ವಾತಂತ್ರ್ಯ ಯೋಧರಿಗೆ, ಎಲ್ಲ ಶರಣ ಬಂಧು ಭಗಿನಿಯರಿಗೆ, ಎಲ್ಲ ಶರಣ ಶರಣಿಯರಿಗೆ, ಅಣ್ಣ ಬಸವಣ್ಣನವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದೇ ಒಂದೇ ಒಂದೇ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು, ಪ್ರಖ್ಯಾತ ಮಾಂತ್ರಿಕರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್.
ಸಿಗಂದೂರು ಚೌಡೇಶ್ವರಿ ತಾಯಿ ಪ್ರಮಾಣವಾಗಿ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮೂಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸಂಧಾನ, ಸತಿಪತಿ ಕಲಹ, ದಾಂಪತ್ಯ, ಹಣಕಾಸು, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನಿತರ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.